ಕಳೆದ ವಿಡಿಯೋನಲ್ಲಿ ಡೆಮೋಗ್ರಫಿಕ್ ಸೈಕಲ್ ಅರ್ಧಕ್ಕೆ ನಿಂತಿತ್ತು. ಇದು ಇಂಪಾರ್ಟೆಂಟ್ ಕ್ವಶನ್ ನಿಮಗೆ ಕೇಳೋವಂಥದ್ದು. 5 ಮಾರ್ಕ್ಸ್ಗೆ ಕೇಳ್ತಾರೆ. ವಾಟ್ ಈಸ್ ಡೆಮೋಗ್ರಫಿಕ್ ಸೈಕಲ್, ಎಕ್ಸ್ಪ್ಲೇನ್ ದಿ ಸ್ಟೇಜಸ್ ಆಫ್ ಡೆಮೋಗ್ರಫಿಕ್ ಸೈಕಲ್, ಈ ಪ್ರಶ್ನೆ ಕೇಳ್ತಾರೆ. ಅದರಲ್ಲಿ ನೀವು ವಾಟ್ ಈಸ್ ಡೆಮೋಗ್ರಫಿಕ್ ಸೈಕಲ್ ಅನ್ನೋದನ್ನು ಬರೆದ್ರೆ ಇದಕ್ಕೇನೆ ನಿಮಗೆ 1ರಿಂದ 2 ಮಾರ್ಕ್ಸ್ಗಳು ಸಿಗುತ್ತೆ. Demographic cycle is the process of population transformation from the countries of high birth rate and high death rates to low birth rate and low death rate countries. ಅಂದರೆ high birth rate, high death rate ಇಂದ low birth rate, low death rateಗೆ ಟ್ರಾನ್ಸ್ಫಾರ್ಮೇಷನ್ ಆಗೋದು, ಪಾಪ್ಯುಲೇಷನ್ ಟ್ರಾನ್ಸ್ಫಾರ್ಮೇಷನ್ ಆಗೋದನ್ನೇ ನಾವು ಡೆಮೋಗ್ರಫಿಕ್ ಸೈಕಲ್ ಅಂತ ಹೇಳೋವಂಥದ್ದು. ಇದರಲ್ಲಿ ಸ್ಟೇಜಸ್ ಆಫ್ ಡೆಮೋಗ್ರಫಿಕ್ ಸೈಕಲ್ ಅಂತ ತಗೊಂಡಾಗ ದೇರ್ ಆರ್ 5 ಡೆಮೋಗ್ರಫಿಕ್ ಸೈಕಲ್ ಸ್ಟೇಜಸ್ ಇರೋದನ್ನು ನಾವು ನೋಡ್ತೀವಿ. ಒಂದನೇದು ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್, ಫೋರ್ತ್ ಸ್ಟೇಜ್, ಫಿಫ್ತ್ ಸ್ಟೇಜ್ ಅಂತ 5 ಹಂತಗಳು ಕೂಡ ಫಸ್ಟ್, ಸೆಕೆಂಡ್, ಥರ್ಡ್ ಅಂತಲೇ ಹೀಗೇ ಮೆನ್ಷನ್ ಮಾಡಿರೋ ಅಂಥದ್ದು. ಇದು ಏನೂ ಇಲ್ಲ, ನೀವು ವಾಟ್ ಈಸ್ ಡೆಮೋಗ್ರಫಿಕ್ ಸೈಕಲಲ್ಲಿ ನೋಡಿದ ಹಾಗೆ ಇಲ್ಲಿ ಟ್ರಾನ್ಸ್ಫಾರ್ಮೇಷನ್ ಆಫ್ ಹೈ ಬರ್ತ್ ರೇಟ್, ಹೈ ಡೆತ್ ರೇಟ್, ಲೋ ಬರ್ತ್ ರೇಟ್, ಲೋ ಡೆತ್ ರೇಟ್ ಅಂತ ಏನು ಹೇಳಿದ್ವಿ. ಹಾಗಾಗಿ ಇಲ್ಲಿ ಚೇಂಜಸ್ ಆಗೋವಂಥದ್ದು, ಪ್ರತಿ ಸ್ಟೇಜಸಲ್ಲೂ ಚೇಂಜಸ್ ಆಗೋವಂಥದ್ದು ಬರ್ತ್ ರೇಟ್ ಆ್ಯಂಡ್ ಡೆತ್ ರೇಟ್, ಇದಷ್ಟೇ ಚೇಂಜ್ ಆಗೋವಂಥದ್ದು. ಅಂದರೆ ಬರ್ತ್ ರೇಟ್ ಹೈ ಇದೆಯಾ, ಲೋ ಇದೆಯಾ, ಹಾಗೆಯೇ ಡೆತ್ ರೇಟ್ ಹೈ ಇದೆಯಾ, ಲೋ ಇದೆಯಾ ಅನ್ನೋದಷ್ಟೇ ನೀವು ಈ ಸ್ಟೇಜಲ್ಲಿ ಮೆನ್ಷನ್ ಮಾಡೋವಂಥದ್ದು. ಅದರಲ್ಲಿ ಫಸ್ಟ್ ಸ್ಟೇಜ್ ತಗೊಂಡಾಗ ಹೈ ಬರ್ತ್ ರೇಟ್ ಆ್ಯಂಡ್ ಹೈ ಡೆತ್ ರೇಟ್ ಸ್ಟೇಜ್ ಅಂತ ಇದನ್ನು ಕರಿತೀವಿ. ಹೈ ಬರ್ತ್ ರೇಟ್ ಆ್ಯಂಡ್ ಹೈ ಡೆತ್ ರೇಟ್ ಸ್ಟೇಜ್. ಸೆಕೆಂಡ್ ಸ್ಟೇಜ್ ತಗೊಂಡಾಗ ಡಿಕ್ಲೈನಿಂಗ್ ಡೆತ್ ರೇಟ್ ಆ್ಯಂಡ್ ಬರ್ತ್ ರೇಟ್ ರಿಮೈನ್ಸ್ ಅನ್ಚೇಂಜ್ಡ್, ಅಥವಾ ಡಿಕ್ಲೈನಿಂಗ್ ಆಫ್ ಡೆತ್ ರೇಟ್ ಆ್ಯಂಡ್ ಹೈ ಬರ್ತ್ ರೇಟ್ ಅಂತಲೇ ಬರೀರಿ. ಡಿಕ್ಲೈನಿಂಗ್ ಆಫ್ ಡೆತ್ ರೇಟ್ ಅಂದರೆ ಮರಣ ದರ ಇಳಿಕೆ ಆಗುವಂಥದ್ದು. ಬರ್ತ್ ರೇಟ್ ರಿಮೈನ್ಸ್ ಅನ್ಚೇಂಜ್ಡ್ ಅಂದರೆ ಬರ್ತ್ ರೇಟಲ್ಲಿ ಯಾವುದೇ ಚೇಂಜಸ್ ಆಗಲ್ಲ. ಇದನ್ನು ನೀವು ಹೈ ಬರ್ತ್ ರೇಟ್ ಅಂತ ಬರೆದ್ರೂ ಓಕೆ. ಹಾಗೆಯೇ ಥರ್ಡ್ ಸ್ಟೇಜ್ ತಗೊಂಡಾಗ ಇಲ್ಲಿ ಬರ್ತ್ ರೇಟ್, ಡೆತ್ ರೇಟ್ ಹೇಗಿದೆ ಅಂತ ತಗೊಂಡಾಗ ಡೆತ್ ರೇಟ್ ಡಿಕ್ಲೈನ್ಸ್ ಆ್ಯಂಡ್ ಬರ್ತ್ ರೇಟ್ ಬಿಗಿನ್ಸ್ ಟು ಫಾಲ್. ಅಂದರೆ ಡೆತ್ ರೇಟ್ ಡಿಕ್ಲೈನ್ ಆಗ್ತಾ ಇದೆ, ಅಂದರೆ ಇಳಿಕೆ ಆಗ್ತಾ ಇದೆ. ಹಾಗೆಯೇ ಬರ್ತ್ ರೇಟ್ ಏನಿದೆ ಇಟ್ ಬಿಗಿನ್ಸ್ ಟು ಫಾಲ್, ಅಂದರೆ ಬರ್ತ್ ರೇಟ್ ಕೂಡ ಇಳಿಯೋದಕ್ಕೆ ಶುರುವಾಗಿದೆ, ಅಂದರೆ ಜನನ ದರ ಇಳಿಕೆ ಆಗೋದಕ್ಕೆ ಶುರುವಾಗಿದೆ ಅಂತ ಈ ಸ್ಟೇಜಲ್ಲಿ ಹೇಳ್ತೀವಿ. ಇನ್ನು ಫೋರ್ತ್ ಸ್ಟೇಜ್ ಅಂತ ತಗೊಂಡಾಗ ದಿಸ್ ಸ್ಟೇಜ್ ಇಸ್ ಕ್ಯಾರೆಕ್ಟರೈಸ್ಡ್ ವಿತ್ ಲೋ ಬರ್ತ್ ರೇಟ್ ಆ್ಯಂಡ್ ಲೋ ಡೆತ್ ರೇಟ್. ಅಂದರೆ ಈ ಹಂತದಲ್ಲಿ ಲೋ ಬರ್ತ್ ರೇಟ್, ಲೋ ಡೆತ್ ರೇಟ್, ಕಡಿಮೆ ಜನನ ದರ, ಕಡಿಮೆ ಮರಣ ದರ ಅಂತ ನಾವು ಈ ಸ್ಟೇಜನ್ನು ಹೇಳ್ತೀವಿ. ಹಾಗೆಯೇ ಫಿಫ್ತ್ ಸ್ಟೇಜ್ ತಗೊಂಡಾಗ ಪಾಪ್ಯುಲೇಷನ್ ಬಿಗಿನ್ಸ್ ಟು ಡಿಕ್ಲೈನ್ ಆರ್ ಬರ್ತ್ ರೇಟ್ ಈಸ್ ಲೋವರ್ ದ್ಯಾನ್ ಡೆತ್ ರೇಟ್. ಅಂದರೆ ಈ ಹಂತದಲ್ಲಿ ಬರ್ತ್ ರೇಟ್ ಈಸ್ ಲೋವರ್ ದ್ಯಾನ್ ಡೆತ್ ರೇಟ್, ಅಂದರೆ ಮರಣ ದರಕ್ಕಿಂತಲೂ ಕೂಡ ಜನನ ದರ ಇಳಿಕೆ ಆಗುತ್ತೆ ಅಂತ ಈ ಹಂತದಲ್ಲಿ ಹೇಳ್ತೀವಿ. ನೀವು ಈ ಬರ್ತ್ ರೇಟ್, ಡೆತ್ ರೇಟನ್ನು ಇಟ್ಕೊಂಡು ಈ ಡೆಮೋಗ್ರಫಿಕ್ ಸೈಕಲ್ ಸ್ಟೇಜಸ್ ಏನಿದೆ ಇದಿಷ್ಟನ್ನು ಬರೆದ್ರೂ ಸಾಕು. ಇನ್ನೂ ಸೇರಿಸಿ ಬರಿಬೇಕು ಅಂದಾಗ ಈಗ ಫಸ್ಟ್ ಸ್ಟೇಜಲ್ಲಿ ಹೈ ಬರ್ತ್ ರೇಟ್, ಹೈ ಡೆತ್ ರೇಟ್ ಅಂತ ತಗೊಂಡಾಗ ಇಟ್ಸ್ ಫೌಂಡ್ ವೆನ್ ದ ಕಂಟ್ರಿ ಇಸ್ ಎಕನಾಮಿಕಲಿ ಮೋಸ್ಟ್ ಬ್ಯಾಕ್ವರ್ಡ್. ಅಂದರೆ ಆರ್ಥಿಕವಾಗಿ ಹಿಂದುಳಿದ ದೇಶಗಳಲ್ಲಿ ಈ ಹಂತ ಕಂಡುಬರುತ್ತೆ. ಇಂಡಿಯಾ ವಾಸ್ ಇನ್ ಸ್ಟೇಜ್ ಟಿಲ್ 1920, ಅಂದರೆ ಭಾರತ ಕೂಡ 1920ವರೆಗೂ ಈ ಹಂತದಲ್ಲೇ ಇತ್ತು. ಹೈ ಬರ್ತ್ ರೇಟ್, ಹೈ ಡೆತ್ ರೇಟ್ ಸ್ಟೇಜಲ್ಲಿ ಇತ್ತು. ಇನ್ನು ಸೆಕೆಂಡ್ ಸ್ಟೇಜಲ್ಲಿ ತಗೊಂಡಾಗ ನಾವು ಡಿಕ್ಲೈನಿಂಗ್ ಆಫ್ ಡೆತ್ ರೇಟ್ ಆ್ಯಂಡ್ ಬರ್ತ್ ರೇಟ್ ರಿಮೈನ್ಸ್ ಅನ್ಚೇಂಜ್ಡ್ ಅಂತ ಹೇಳ್ತೀವಿ. ಈ ಡಿಕ್ಲೈನಿಂಗ್ ಡೆತ್ ರೇಟ್ ಆಗಲಿಕ್ಕೆ ಕಾರಣ ಏನು ಅಂತ ತಗೊಂಡಾಗ ದಿಸ್ ಚೇಂಜಸ್ ಡ್ಯೂ ಟು ದಿ ಅಡ್ವಾನ್ಸ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಬೇಸಿಕ್ ಹೆಲ್ತ್ ಕೇರ್ ಆ್ಯಂಡ್ ಎಜುಕೇಷನ್ ಎಟ್ಸೆಟ್ರಾ. ಅಂದರೆ ಹೆಲ್ತ್ ಕೇರ್ ಸಿಸ್ಟಮ್ಗಳು ಏನಿದೆ ಇಂಪ್ರೂವ್ ಆಗುವಂಥದ್ದು, ಹಾಗೆಯೇ ಎಜುಕೇಷನ್ ಎಲ್ಲ ಕಡೆ ಶಿಕ್ಷಣ ದೊರಕುವಂಥದ್ದು ಏನಿದೆ, ಈ ಎಲ್ಲ ಕಾರಣದಿಂದ ಡಿಕ್ಲೈನಿಂಗ್ ಆಫ್ ಡೆತ್ ರೇಟ್ ಆ್ಯಂಡ್ ಬರ್ತ್ ರೇಟ್ ರಿಮೈನ್ಸ್ ಅನ್ಚೇಂಜ್ಡ್ ಅಂತ ಇದೆ. ಇನ್ನು ಥರ್ಡ್ ಸ್ಟೇಜಲ್ಲಿ ನೀವು ಡೆತ್ ರೇಟ್ ಡಿಕ್ಲೈನ್ಸ್, ಬರ್ತ್ ರೇಟ್ ಬಿಗಿನ್ಸ್ ಟು ಫಾಲ್ ಅಂತ ಹೇಳ್ತೀವಿ. ಇದು ಕೂಡ ಮೇಯ್ನಾಗಿ ಎಜುಕೇಷನ್, ಹಾಗೆಯೇ ಹೆಲ್ತ್ ಕೇರ್ ಫೆಸಿಲಿಟಿ, ಅಡ್ವಾನ್ಸ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಹೀಗೇ ಈ ಉತ್ತರಗಳನ್ನು ನೀವು ಬರೀಬಹುದು. ಇದಿಷ್ಟು ಕೂಡ ನಿಮಗೆ ಡೆಮೋಗ್ರಫಿಕ್ ಸೈಕಲ್ ಬಗ್ಗೆ ಇರೋವಂಥದ್ದು. ಇದಾದ ನಂತರ ಇದರಲ್ಲೇ ಮೈಗ್ರೇಷನ್ ಅಂತ ಏನು ಹೇಳಿದ್ದೆ, ಮೈಗ್ರೇಷನಲ್ಲಿ ಕಾಸಸ್ ಫಾರ್ ಮೈಗ್ರೇಷನ್
ಅಂತ ಕೇಳಬಹುದು. ಕಾಸಸ್ ಫಾರ್ ಮೈಗ್ರೇಷನ್ ಆಗಿನ ವಾಟ್ ಈಸ್ ಮೈಗ್ರೇಷನ್ ಅಂದರೆ ಮೂಮೆಂಟ್ ಆಫ್ ಪೀಪಲ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್ ಅಂತ ಹೇಳಿದ್ದೆ. ಹಾಗೆಯೇ ಕಾಸಸ್ ಫಾರ್ ಮೈಗ್ರೇಷನ್ ಅಂದಾಗ ದೇರ್ ಆರ್ 2 ಕಾಸಸ್ ಅಂತ ಹೇಳ್ತೀವಿ. ಮೇಯ್ನ್ ಕಾಸಸ್ ಅಂತ ಹೇಳಿದಾಗ ಪುಲ್ ಫ್ಯಾಕ್ಟರ್ಸ್ ಆ್ಯಂಡ್ ಪುಷ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಪುಲ್ ಫ್ಯಾಕ್ಟರ್ಸ್ ಅಂದರೆ ಸೆಳೆಯುವಂಥ ಕಾರಣ, ಪುಷ್ ಫ್ಯಾಕ್ಟರ್ಸ್ ಅಂದರೆ ತಳ್ಳುವಂಥ ದೂಡುವಂಥ ಕಾರಣಗಳು ಅಂತ ಇವನ್ನು ನಾವು ಹೇಳೋವಂಥದ್ದು. ಅದರಲ್ಲಿ ಪುಷ್ ಫ್ಯಾಕ್ಟರ್ಸ್ ಅಂತ ತಗೊಂಡಾಗ ಅಂದರೆ ನಮ್ಮನ್ನು ದೂಡುವಂಥ, ಅಂದರೆ ನಾವಿರೋ ಸ್ಥಳದಿಂದ ಬೇರೆ ಕಡೆ ಹೋಗೋದಕ್ಕೆ ನಮ್ಮನ್ನು ಪುಷ್ ಮಾಡುವಂಥ ಫ್ಯಾಕ್ಟರ್ಸ್ ಅಂತ ತಗೊಂಡಾಗ ಅನ್ಎಂಪ್ಲಾಯ್ಮೆಂಟ್, ಕ್ಲೈಮೇಟ್, ಪೂರ್ ಲಿವಿಂಗ್ ಕಂಡೀಷನ್, ನ್ಯಾಚುರಲ್ ಡಿಸಾಸ್ಟರ್, ಹಾಗೆಯೇ ಸೋಷಿಯೋ ಎಕನಾಮಿಕ್ ಆ್ಯಂಡ್ ಪೊಲಿಟಿಕಲ್ ಫ್ಯಾಕ್ಟರ್ಸ್ ಅಂತ ಈ ಕಾರಣಗಳು ಇದೆ. ಅನ್ಎಂಪ್ಲಾಯ್ಮೆಂಟ್ ನಿರುದ್ಯೋಗ, ಉದ್ಯೋಗ ಇಲ್ಲದೆ ಇರೋದು, ನಾವು ಉದ್ಯೋಗವನ್ನು ಹುಡುಕೊಂಡು ಬೇರೆ ಕಡೆ ಹೋಗೋ ಹಾಗೆ ಮಾಡುತ್ತೆ ಅಂತ. ಹಾಗೆಯೇ ಪೂರ್ ಲಿವಿಂಗ್ ಕಂಡೀಷನ್ ಬಡತನ, ಇದು ಸಹ ನಾವು ಉತ್ತಮ ಜೀವನಕ್ಕೋಸ್ಕರ ಬೇರೆ ಕಡೆ ನಾವು ಹೋಗೋ ಹಾಗೆ ಮಾಡೋವಂಥದ್ದು. ಇನ್ನು ನೆಕ್ಸ್ಟ್ ಪುಲ್ ಫ್ಯಾಕ್ಟರ್ಸ್ ಅಂತ ತಗೊಂಡಾಗ ಪುಲ್ ಫ್ಯಾಕ್ಟರ್ಸ್ ಅಟ್ರಾಕ್ಟ್ ಪೀಪಲ್ ಟು ಇನ್ ಮೈಗ್ರೇಷನ್ ಅಂದರೆ ಯಾವುದು ನಮ್ಮನ್ನು ಸೆಳೆಯುತ್ತೆ ಮೈಗ್ರೇಟ್ ಆಗಲಿಕ್ಕೆ ಅಂದಾಗ ಜಾಬ್ ಆಪರ್ಚುನಿಟೀಸ್, ಬೆಟರ್ ಲಿವಿಂಗ್ ಕಂಡೀಷನ್ಸ್, ಹೆಲ್ದಿ ಕ್ಲೈಮೇಟ್, ಸೆಕ್ಯೂರಿಟಿ ಆಫ್ ಲೈಫ್ ಆ್ಯಂಡ್ ಪ್ರಾಪರ್ಟಿ ಆ್ಯಂಡ್ ಅದರ್ಸ್. ಇವಿಷ್ಟು ಕಾರಣಗಳು ಪುಲ್ ಫ್ಯಾಕ್ಟರ್ಸಲ್ಲಿ ನಾವು ನೋಡ್ತೀವಿ. ಇದಿಷ್ಟು ಸಹ 2ನೇ ಚಾಪ್ಟರ್ಗೆ ಸಂಬಂಧಪಟ್ಟ ಹಾಗೆ ವರ್ಲ್ಡ್ ಪಾಪ್ಯುಲೇಷನ್ಗೆ. ಮುಂದಿನ ವಿಡಿಯೋದಲ್ಲಿ ನಾನು ಹ್ಯೂಮನ್ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಮತ್ತು ಹ್ಯೂಮನ್ ಎಕನಾಮಿಕ್ ಆ್ಯಕ್ಟಿವಿಟೀಸಲ್ಲಿ ಬರುವಂಥ ಇಂಪಾರ್ಟೆಂಟ್ ಕ್ವಶನ್ಸ್ ಏನಿದೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ.